ವರ್ಷ ಬಂದು ಗೋಲ್ಡನ್ ಜೂಬ್ಲಿ ಟ್ರಸ್ಟ್ ಮತ್ತು ಎಬಿನೇಜರ್ ಇನ್ಸ್ಟಿಟ್ಯೂಟ್ ಇವರಿಬ್ಬರು ನಾವು ಸೇರಿಕೊಂಡು ಪ್ರತಿ ವರ್ಷ ನಾವು ಬಂದು ಎಲ್ಲರಿಗೂ ಬಂದು ಊಟ ಮತ್ತು ಇದು ಆಹಾರ ವಸ್ತುಗಳು ಇದು ಬ್ಲ್ಯಾಂಕೆಟ್ ಎಲ್ಲ ಪ್ರತಿ ವರ್ಷ ಕೊಡ್ತಾಯಿದ್ದೀವಿ. 2 ವರ್ಷದ ಮುಂದೆ ನಾವು 50 ಜನ ಕೊಡ್ತಾಯಿದ್ದೀವಿ. ಮುಂದಿನ ವರ್ಷ ಬಂದು ನಾವು 60 ಜನ ಕೊಟ್ಟಿದ್ದೀವಿ. ಈ ವರ್ಷ ಬಂದು 75 ಜನ ಕೊಟ್ಟಿದ್ದೀವಿ. ಸೊ ಒಂದೊಂದು ವರ್ಷ ನಮ್ಮದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇದೆಲ್ಲ ಬಂದು ಎಲ್ಲರ ಧನ್ಯವಾದಗಳು. ಮತ್ತು ನಮ್ಮ ಪ್ರಿನ್ಸಿಪಾಲ್ಗೆ, ಈ ಸ್ಕೂಲ್ ಪ್ರಿನ್ಸಿಪಾಲ್ಗೆ, ಸನ್ಮೇಲ್ ಸ್ಕೂಲ್ ಚಾಂಪಿಯನ್ಶಿಪ್ KGF ಸ್ಕೂಲ್ ಪ್ರಿನ್ಸಿಪಾಲ್ ಅವರಿಗೆ ತುಂಬ ಧನ್ಯವಾದಗಳು. ಈ ಆಡಿಟೋರಿಯಂ ರೂಮು ಮತ್ತು ಈ ಸ್ಕೂಲ್ನ ಜಾಗದಲ್ಲಿ ನಾವು ಮಾಡೋಕ್ಕೆ ಈ ವರ್ಷ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಮತ್ತು ನಮ್ಮ ಮಿಸ್ ಅವರು ಬಂದಿದ್ದಾರೆ, ಪ್ಲೀಸ್ ಅವ್ರಿಗೂ ಧನ್ಯವಾದಗಳು. ಮತ್ತು ನಮ್ಮ ಟ್ರಸ್ಟ್ ಮೆಂಬರ್, ಈಚ್ ಆ್ಯಂಡ್ ಎವ್ರಿ ಟ್ರಸ್ಟ್ ಮೆಂಬರ್ಗೆ ಧನ್ಯವಾದಗಳು. ಮತ್ತು ನಮ್ಮ ಸ್ಕೂಲ್ ಜನ ಒಬ್ಬೊಬ್ಬರು ಅವ್ರವ್ರ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಮತ್ತು ನಮ್ಮ ಕೊಲೀಗ್ಸು, ನಮ್ಮ ಫ್ರೆಂಡ್ಸು ಎಲ್ಲರೂ ಬಂದು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಪ್ಲಸ್ ಎಬಿನೇಜರ್ ಮಿನಿಸ್ಟ್ರಿಂದನೂ ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಸೊ ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಕ್ಕಾಗ ಎಲ್ಲರಿಗೋಸ್ಕರ ಧನ್ಯವಾದಗಳು. ನಮಸ್ಕಾರ. ಇವತ್ತೇನು ಕಾರ್ಯಕ್ರಮ ಎಲ್ಲ ಮಾತಾಡಿದಂಗೆ ನಾವು ಇವತ್ತು ವರ್ಷ ನಾವು ಕೊಡ್ತಾನೆ ಡೊನೇಟ್ ಮಾಡ್ತಾ ಇದ್ದೀವಿ ಎಲ್ರಿಗೂ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಎಲ್ರಿಗೂ. ಇದು ನಾವು ಪಬ್ಲಿಸಿಟಿಗೆ ಅಂತ ಮಾಡ್ತಾ ಇಲ್ಲ. ಇದು ಏನಕ್ಕೆ ಮಾಡ್ತಾ ಇರೋದು ಅಂದರೆ, ಇದನ್ನು ನೋಡಿ ಇನ್ನೊಂದು ತುಂಬ ಜನ KGF ಅಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲ ಮುಂದೆ ಬಂದು ಸುಮ್ಮನೆ ಪಾರ್ಟಿ ಪಬ್ಬು ಮತ್ತು ಬರ್ತ್ಡೇ ಪಾರ್ಟಿ ಅಂತ ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದಾರೆ. ಆ ಬರ್ತ್ಡೇ ಪಾರ್ಟಿ ಕೇಕ್ ಬಂದು 1000 ರೂಪೀಸು. ಆ 1000 ರೂಪೀಸು ಬರೀ ಆ ಅನಾಥಾಶ್ರಮಕ್ಕೆ ಹೋಗಿ ಒಂದು ಚಾಕ್ಲೇಟ್ ಪ್ಯಾಕೆಟ್ ಹೋಗಿ ತಗೊಂಡೋಗಿ ಕೊಟ್ಟರು ಅವ್ರಿಗೆ ಖುಷಿ ಅನಿಸುತ್ತೆ. ಅದೇ ಥರ ನಮ್ಮ ಮೈಂಡ್ ಏನಾದರೂ ಇದಾಗುತ್ತೆ, ಎಷ್ಟು ಕಷ್ಟಪಡ್ತಾರೆ ಅಂತ. ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು, ಅಲ್ಲಿ ಹ್ಯಾಪಿ ಹೋಮ್ ಇರ್ಬೋದು, ಮತ್ತು ಡೆಫ್ ಆ್ಯಂಡ್ ಡಮ್ ಸ್ಕೂಲ್ ಇರ್ಬೋದು, ಯಾವುದಾದ್ರೂ ಒಂದು ಅನಾಥಾಶ್ರಮ ಹೋಗಿ ನಮ್ಮ ಹುಡುಗರನ್ನು ಕರ್ಕೊಂಡು ಹೋಗ್ಬೇಕು. ಅವರನ್ನು ಬರೀ ಅಲ್ಲಿ ಹೋಗಿ ನಾವು ಕೇಕ್ ಕಟ್ ಮಾಡೋದು ಅದೆಲ್ಲ ಇಲ್ಲ. ಅಲ್ಲಿ ಹೋಗಿ ಅವ್ರ ಪರಿಸ್ಥಿತಿ ಹೆಂಗಿದೆ, ಅವ್ರು ಹೆಂಗೆ ಓದ್ತಾರೆ, ಅವ್ರ ಡಿಸಿಪ್ಲಿನ್ ಹೆಂಗಿದೆ, ಅವ್ರ ಹತ್ರ ಮೊಬೈಲ್ ಇದೆಯಾ, ಅವರ ಮಳಗೋ ಜಾಗದಲ್ಲಿ TV ಇದೆಯಾ, ಇದೆಲ್ಲ ಅವ್ರಿಗೆ ಗೊತ್ತಾಗಬೇಕು. ಒಂದು ಬಿಸಿ ನೀರಿದೆ ಅವ್ರಿಗೆ, ಬೆಳಗ್ಗೆ ಎದ್ದು ಒಂದಿನ ಬೆಳಗ್ಗೆ ಒಂದು 7 ಗಂಟೆಗೆ ಹೋಗಿ ನೋಡಬೇಕು. ಎಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ಎಲ್ಲ ಬೆಳಗ್ಗೆ ಕೆಲಸ ಎಲ್ಲ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಎದ್ದೇಲೋ ಅಂದ್ರೂ 8:30 ಆದ್ರೂ ಎದ್ದೇಲಲ್ಲ. ಇದೆಲ್ಲ ಗೊತ್ತಾಗಬೇಕು ಅವ್ರಿಗೆ. ಇದ್ರ ಮುಖಾಂತರ ನಾನೇನು ಹೇಳೋದು ಅಂದರೆ, ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು. ನಾವೇನು ಇವತ್ತು ಏನು ಮಾಡಿದ್ದೀವೋ ಈ ಸ್ಕೂಲಲ್ಲಿ ನಾವು ಓದಿರೋ ಪುಣ್ಯ, ಮತ್ತು ಇದಕ್ಕೆಲ್ಲ ಮೇನ್ ಕಾರಣ ಬಂದು ನಮ್ಮ ದಿನೇಶ್ ಮತ್ತು ಸತ್ಯ. ಇವ್ರು ಬಂದು 2016ನಲ್ಲಿ ಒಬ್ಬೊಬ್ಬರದು ಕಾಂಟ್ಯಾಕ್ಟ್ ನಂಬರ್ ಹುಡುಕಿ ಅವರನ್ನೆಲ್ಲ ಒಂದು ಗ್ರೂಪ್ ಮಾಡಿ, ಆ ಗ್ರೂಪಿಂದ ಒಂದು 15 ಜನ ನಾವು ಸೆಲೆಕ್ಟ್ ಆಗಿ ಅದನ್ನು ಒಂದು ಗೋಲ್ಡನ್ ಜೂಬ್ಲಿ ಟ್ರಸ್ಟ್ ಅಂತ ಫಾರ್ಮ್ ಮಾಡಿ ನಮ್ಮ ವಿನ್ಸೆಂಟ್ ಮಾಸ್ಟರ್ ಅವ್ರ ಮಿಸ್ಸಸ್ ಇಟ್ಕೊಂಡು KGF ಕ್ಲಬ್ಬಲ್ಲಿ ನಾವು 2016ನಲ್ಲಿ ಓಪನ್ ಮಾಡಿದ್ದು. ವರ್ಷ ಇದೇನೋ ಸ್ಟಾರ್ಟಿಂಗಲ್ಲಿ ಡಲ್ ಆಗಿತ್ತು ನಾರ್ಮಲ್ ಆಗಿ. ಇವಾಗ ಬೇಜಾರು ನಡೀತಾ ಇದ್ವಿ. ಒಂದು ಸ್ಕೂಲ್ ತಿಂಗಳಿಗೆ ಹೋಗ್ತಾ ಇದ್ವಿ. ಬುಕ್ಸು ಬೇರೆ ಯಾರಾದರೂ ಮೆಡಿಕಲ್ ಇಶ್ಯೂ ಅಂತ ಬಂದಮೇಲೆ ಬೇರೆ ಯಾರು ನಾವೇನು ಬೇರೆ ಕಡೆಯಿಂದ ನಾವು ಸ್ಪಾನ್ಸರ್ಸ್ ತಗೊಳ್ತಾ ಇಲ್ಲ. ನಾವೇನಿದೆ ತಿಂಗಳಿಗೆ ಒಂದು 1000 ರೂಪಾಯಿನೋ 1500 ರೂಪಾಯಿನೋ ಎಷ್ಟು ನಮ್ಮ ಕೈಯಿಂದ ಆಗುತ್ತೋ ಅದನ್ನು ಮಾಡಿ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ಯೂತ್ಗೆ ಇದೊಂದು ಗೊತ್ತಾಗಬೇಕು. KGF ಅಲ್ಲಿ ಇನ್ನೂ ಇದ್ದಾರೆ, ಬೇರೆ BGML ಸ್ಕೂಲ್ ಮಾಡ್ತಾ ಇದ್ದಾರೆ, ಅಂಬೇಡ್ಕರ್ ಸ್ಕೂಲ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಇದೇ ಥರ ಇವಾಗ ಬರೋ ಜನರೇಷನ್ನು ಇವಾಗಿಂದನೇ ಅವರು ಏನು ಒಂದು ದಿನಕ್ಕೆ ಒಂದು 100 ರೂಪಾಯಿ ಆದ್ರೂ ಒಂದು 4 ಜನ 400 ರೂಪಾಯಿ ಆಗಿ ಒಂದು ಅನಾಥಾಶ್ರಮ ಇಲ್ಲಾಂದ್ರೆ ರೋಡ್ ಸೈಡಲ್ಲಿರೋರಿಗೆ ಏನಾದರೂ ಒಂದು ತಕ್ಕೊಡೋದು, ಆ ಥರ ಮಾಡಿದ್ರೆ ಎಲ್ಲ ಒಳ್ಳೆಯದು. ತುಂಬ ಧನ್ಯವಾದ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.